ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಯಾವೊಂದು ಸಿನಿಮಾ ಬಗ್ಗೆ ಮಾತಾಡ್ತಾ ಇಲ್ಲ, ಕನ್ನಡ ಚಿತ್ರರಂಗದ ಒಂದು ಬಹುದೊಡ್ಡ ಒಂದು ವಿವಾದದ ಬಗ್ಗೆ ಮಾತಾಡ್ತಾ ಇದೀನಿ. ಆ ವಿವಾದ ಏನಾಗಿತ್ತೋ, ಆ ಕಾಂಟ್ರವರ್ಸಿ ಯಾಕಾಗಿತ್ತು ಮತ್ತು ಮಾಲಾಶ್ರೀ ಅವರ ಬಗ್ಗೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ಎಂದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ರು ಅನ್ನೋದನ್ನೆಲ್ಲ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, 1989 ನಂಜುಂಡಿ ಕಲ್ಯಾಣ ಅಂತ ಒಂದು ಚಿತ್ರ ಬರುತ್ತೆ, ನಿಮ್ಗೆಲ್ಲ ಗೊತ್ತು. ಯಾಕೆಂತಂದ್ರೆ 1980ರಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದಂತ ಸಿನಿಮಾ. ಆ ಸಿನಿಮಾ ರಾಜಶೇಖರ್ ಅವರು ನಿರ್ದೇಶನ ಮಾಡಿರ್ತಾರೆ, ಪಾರ್ವತಮ್ಮ ರಾಜ್ಕುಮಾರ್ ಅವರು ನಿರ್ಮಾಣ ಮಾಡಿರ್ತಾರೆ. ಆ ಸಿನಿಮಾದಲ್ಲಿ ಮಾಲಾಶ್ರೀ ಅವರಿಗೆ ಸಿಕ್ಕಾಪಟ್ಟೆ ದೊಡ್ಡ ಹೆಸರು ಬರುತ್ತೆ. ಯಾವ ತರ ಅಂತಂದ್ರೆ, ರಾಘವೇಂದ್ರ ರಾಜ್ಕುಮಾರ್ ಅವ್ರಿಗೆ ಏನ್ ಹೆಸರು ಇರುತ್ತೋ ಅದಕ್ಕಿಂತ ದುಪ್ಪಟ್ಟು ಮಾಲಾಶ್ರೀ ಅವರಿಗೆ ಬರುತ್ತೆ. ಆದ್ರೆ ಮಾಲಾಶ್ರೀ ಅವರಿಗೆ ದೊಡ್ಡ ಹೆಸರು ಬಂದ ತಕ್ಷಣ ಸಾಕಷ್ಟು ಜನ ಮಾಲಾಶ್ರೀ ಅವರ ಹಿಂದೆ ಬೀಳ್ತಾರೆ ನಿರ್ಮಾಪಕರು. ಯಾವ ತರ ಅಂದ್ರೆ, ತೆಲುಗು, ತಮಿಳು, ಕನ್ನಡ ಎಲ್ಲಾ ಚಿತ್ರರಂಗದ ನಿರ್ಮಾಪಕರು ಮಾಲಾಶ್ರೀ ಅವರ ಕಾಲ್ ಶೀಟ್ಗಾಗಿ ಅವ್ರ ಮನೆ ಮುಂದೆಗಡೆ ಕ್ಯೂ ನಿಂತ್ಕೋತಾರೆ. ಅದರಿಂದ ಮಾಲಾಶ್ರೀ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ, ಬರ್ತಾ 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 ಅವ್ರಿಗೂ ಸ್ವಲ್ಪ ಜಾಸ್ತಿ ಅನ್ಸುತ್ತೆ, ಇನ್ನೂ ಸಂಪಾದನೆ ಜಾಸ್ತಿ ಮಾಡ್ಬೇಕು, ಇನ್ನೂ ಹೆಚ್ಚೆಚ್ಚು ಚಿತ್ರಗಳಲ್ಲಿ ಅಭಿನಯ ಮಾಡ್ಬೇಕು ಅಂತ ಅನ್ಬಿಟ್ಟು. ಆಗ ಮಾಲಾಶ್ರೀ ಅವರು ಈ ನಿರ್ಮಾಪಕರ ಒತ್ತಡ ತಾಳ್ಲಾರದೆ ಮೊದ್ಲಿಗೆ ಒಂದು ಸಿನಿಮಾಗೆ ಇಷ್ಟು ಅಂತ ಒಪ್ಕೊಂಡಿರ್ತಾರೆ ಅಮೌಂಟು. ಬರ್ತಾ ಬರ್ತಾ ಏನ್ ಮಾಡ್ತಾರೆ ಅಂತಂದ್ರೆ, ನನಗೆ ದಿನಗಳಲ್ಲಿ ಕೊಡಿ ಅಮೌಂಟ್‌ನ ಅಂತ ಹೇಳ್ತಾರೆ. ಅದಕ್ಕೂ ಸಹ ನಿರ್ಮಾಪಕರು ಒಪ್ಕೊಂಡು ದಿನಕ್ಕೆ ಎಷ್ಟು ಪೇಮೆಂಟ್ ಅಂತ ಕೊಡ್ತಾರೆ. ಅದಾದ್ಮೇಲೆ ಗಂಟೆಗಟ್ಟಲೆಯಲ್ಲಿ ಕೇಳ್ತಾರೆ. ಅಂದ್ರೆ 1 ಅವರ್‌ಗೆ ನಂಗೆ ಇಷ್ಟು ಅಮೌಂಟ್ ಬೇಕು, 2 ಅವರ್‌ಗೆ, 3 ಅವರ್‌ಗೆ ಅಂತ ಅಂದ್ಬಿಟ್ಟು. ಅದಕ್ಕೂ ಸಹ ನಿರ್ಮಾಪಕರು ಒಪ್ಕೊಂಡು ಸಾಕಷ್ಟು ಹಣನ ಕೊಡೋದಕ್ಕೆ ಶುರು ಮಾಡ್ತಾರೆ. ಆಗ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಅಲೆ ಸೃಷ್ಟಿಯಾಗುತ್ತೆ. ಎಲ್ಲಾ ನಟರು ಮತ್ತು ನಟಿಯರು, ಸ್ಟಾರ್ ನಟರು ಏನಿರ್ತಾರೋ ಅವರೆಲ್ಲ ಗಂಟೆಗೆ ಇಷ್ಟು ಅಂತ ಅಂದ್ಬಿಟ್ಟು ಪೇಮೆಂಟ್‌ನ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಇದನ್ನೆಲ್ಲ ಗಮನಿಸಿದಂತ ವಿಷ್ಣುವರ್ಧನ್ ಅವ್ರು ಏನ್ ಅಂದ್ಕೋತಾರೆ ಅಂತಂದ್ರೆ, ಈ ತರ ಪ್ರತಿಯೊಬ್ರು ಸಹ 1 ಅವರ್‌ಗೆ ಅಥವಾ 1 ಗಂಟೆಗೆ ಪೇಮೆಂಟ್ ತಗೊಳ್ಳೋದಾದ್ರೆ ನಿರ್ಮಾಪಕ ಎಲ್ಲಿ ಉಳ್ಕೋತಾನೆ? ಯಾವುದೇ ಕಾರಣಕ್ಕೂನು ನಿರ್ಮಾಪಕ ಉಳ್ಕೊಳ್ಳೋದಿಲ್ಲ. ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ಇಂದ ಆಚೆ ಬರ್ಬೇಕು ಅಂತ ಅಂದ್ಬಿಟ್ಟು ವಿಷ್ಣುವರ್ಧನ್ ಅವರು ಅವತ್ತೇ ತೀರ್ಮಾನ ಮಾಡ್ತಾರೆ, ನಾನು ಯಾವುದೇ ಕಾರಣಕ್ಕೂನು ಮಾಲಾಶ್ರೀ ಅವರ ಜೊತೆ ಅಭಿನಯ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು. ಇದೊಂದೇ ಕಾರಣ ಅಲ್ಲ, ಇನ್ನೊಂದು ಬಹು ದೊಡ್ಡ ಕಾರಣ ಇದೆ ಮಾಲಾಶ್ರೀ ವಿಷ್ಣುವರ್ಧನ್ ಜೊತೆ ಆಕ್ಟ್ ಮಾಡದೇ ಇರೋದಕ್ಕೆ. ಯಾಕೆಂತಂದ್ರೆ, ಕನ್ನಡ ಚಿತ್ರರಂಗದ ಬಹು ದೊಡ್ಡ ಸ್ಟಾರ್ ಯಾರು ಅಂತಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಅಣ್ಣವ್ರನ್ನ ಬಿಟ್ರೆ ನೆಕ್ಸ್ಟ್ ಇರೋದೇ ವಿಷ್ಣುವರ್ಧನ್ ಅವರು. ವಿಷ್ಣುವರ್ಧನ್ ಅವರು ಹತ್ತತ್ರ 200 ಸಿನಿಮಾ ಮಾಡಿದ್ದಾರೆ. ಆದ್ರೆ ಒಂದು ಸಿನಿಮಾದಲ್ಲೂ ಸಹ ಮಾಲಾಶ್ರೀ ಅವರು ನಾಯಕಿ ಆಗೇ ಇಲ್ಲ. ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಆ ಇನ್ಸಿಡೆಂಟ್ ಏನು ಅಂತಂದ್ರೆ, ಇವತ್ತಿಗೂ ಸಹ ಕನ್ನಡ ಚಿತ್ರರಂಗನ ಒಂದು ಡೌನ್‌ಫಾಲ್‌ಗೆ ಕರ್ಕೊಂಡೋಗಿರೋದು ಮಾಧ್ಯಮದವರು ಅಥವಾ ಪ್ರೆಸ್ ಅವರು ಅಂತಾನೆ ಹೇಳ್ಬೋದು. ಆಗ ವಿಷ್ಣುವರ್ಧನ್ ಅವರು ಮತ್ತು ಅಣ್ಣವ್ರ ಮಧ್ಯೆ ಒಂದು ಬೆಂಕಿ ಇಟ್ಟು ಆ ಒಂದು ಈ ಸ್ಟಾರ್ ನಟರನ್ನ ಸಪರೇಟ್ ಮಾಡಿದ್ರು. ಅದಾದ್ಮೇಲೆ ಮಾಲಾಶ್ರೀ ಅವ್ರ ವಿಚಾರದಲ್ಲೂ ಸಹ ಅದೇ ನಡೀತು. ಒಬ್ಬ ನಿರ್ಮಾಪಕ ಮಾಲಾಶ್ರೀ ಅವ್ರ ಹತ್ರ ಬರ್ತಾರೆ. ಬಂದು, ಮೇಡಮ್ ನಿಮ್ದು ಕಾಲ್ ಶೀಟ್ ಬೇಕು ಅಂತ ಕೇಳ್ತಾರೆ. ಮಾಲಾಶ್ರೀ ಅವರು ಕಾಲ್ ಶೀಟ್ ಕೊಡ್ತೀನಿ, ಹೀರೋ ಯಾರನ್ನ ಹಾಕ್ತೀರಾ ಅಂತ ಕೇಳಿದಾಗ ಆ ಒಂದು ನಿರ್ಮಾಪಕ ಒಂದಷ್ಟು ಜನ ಹೆಸರುಗಳ್ನ ಹೇಳ್ತಾ ಇರ್ತಾರೆ. ಆಗ ಮಾಲಾಶ್ರೀ ಅವರಿಗೆ ಒಂದು ಸ್ವಲ್ಪ ಕೋಪ ಬರುತ್ತೆ. ಯಾಕೆಂತಂದ್ರೆ, ಎಷ್ಟು ಹೀರೋಗಳ ಹೆಸರು ಹೇಳ್ತೀರಪ್ಪ, ಯಾರಾದ್ರೂ ಒಬ್ರನ್ನ ಹಾಕಿ, ಕಡೆ ಪಕ್ಷ ಯಾವ್ದಾದ್ರು ಒಂದು ಕೋತಿನಾದ್ರೂ ಹಾಕಿ ನಾನು ಆಕ್ಟ್ ಮಾಡ್ತೀನಿ ಅಂತ ಹೇಳ್ಬಿಡ್ತಾರೆ ಮಾಲಾಶ್ರೀ ಅವರು. ಆಗ ಆ ಒಂದು ವಿಷಯ ಪ್ರೆಸ್ ಅಲ್ಲಿ ಅಥವಾ ಪ್ರಿಂಟ್ ಮೀಡಿಯಾ ಇತ್ತು, ಮೀಡಿಯಾ ಈ ತರ ಇರ್ಲಿಲ್ಲ. ಎಲ್ಲಾ ಕಡೆ ದೊಡ್ಡ ಮಟ್ಟದಲ್ಲಿ ಬರೀತಾರೆ ಪೇಪರಲ್ಲಿ. ಕನ್ನಡ ಚಿತ್ರರಂಗದ ಎಲ್ಲಾ ನಟರನ್ನು ಮಾಲಾಶ್ರೀ ಅವರು ಕೋತಿಗೆ ಹೋಲಿಸಿದ್ರು. ನನ್ ಜೊತೆ ಯಾವುದೇ ಒಂದು ಕೋತಿ ಅಭಿನಯ ಮಾಡಿದ್ರು ಸಹ ಆ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ನನ್ನಿಂದನೇ ಎಲ್ಲ ಅನ್ನೋ ತರ ಮಾತಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲಾ ಕಡೆ ಹಬ್ಬಿಸ್ತಾರೆ. ಆ ಒಂದು ವಿವಾದ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡುತ್ತೆ. ಆಗ ಅಂಬರೀಷ್ ಅವರು ಸ್ವತಃ ಒಂದು ಪತ್ರಿಕಾಗೋಷ್ಠಿಗೆ ಕರೆದಿ ಅಲ್ಲಿ ಹೇಳ್ತಾರೆ, ಮಾಲಾಶ್ರೀ ಅವರು ಹೇಳಿದ್ದು ಆ ತರ ಅಲ್ಲ, ಬೇರೆ ತರ ಅಂತ ಅಂದ್ಬಿಟ್ಟು. ಬೇರೆ ತರ ಅಂದ್ರೆ ಯಾವ ತರ ಅಂದ್ರೆ, ಮಾಲಾಶ್ರೀ ಅವರು ಏನಂತ ಹೇಳ್ತಾರೆ ಅಂತಂದ್ರೆ, ನೀವು ನಿರ್ಮಾಪಕರು ಯಾವ್ದಾದ್ರು ಒಂದು ಕೋತಿನ ಹಾಕಿದ್ರು ಸಹ ನಾನು ಆ ಕೋತಿ ಜೊತೆ ಕೂಡ ಅಭಿನಯ ಮಾಡ್ತೀನಿ ಅಂತ ಹೇಳಿರ್ತಾರೆ. ಅದ್ನ ಅಂಗಿ ಅನ್ ಅದನ್ನ ಅಂದಿನ ಪ್ರಿಂಟ್ ಮೀಡಿಯಾ ಯಾವ ತರ ತಿರುಗಿಸ್ತಾರೆ ಅಂತಂದ್ರೆ, ಯಾವ್ದಾದ್ರು ಕೋತಿನಾದ್ರೂ ಸರಿ ಹಾಕಿ ನೀವು, ನಾನ್ ಮಾಡಿದ್ರೆ ಸಿನಿಮಾ ಹಿಟ್ ಆಗುತ್ತೆ ಅನ್ನೋ ತರ ತಿರುಚುತ್ತಾರೆ. ಹಾಗಾಗಿ ಮಾಲಾಶ್ರೀ ಅವ್ರಿಗೂ ಸಹ ಸಾಕಷ್ಟು ನೋವಾಗುತ್ತೆ ಈ ಒಂದು ಇನ್ಸಿಡೆಂಟ್ ಇಂದ. ಆ ಮಾಡಿದಂತ ಒಂದು ಪ್ರಿಂಟ್ ಮೀಡಿಯಾ ಮಿಸ್ಟೇಕ್‌ನ ಮಾಲಾಶ್ರೀ ಅವರು ಸಿಕ್ಕಾಪಟ್ಟೆ ದೊಡ್ಡ ನಷ್ಟ ಅನುಭವಿಸ್ತಾರೆ. ಆದ್ರೆ ಅವ್ರಿಗೆ ಆಫರ್ ಏನ್ ಕಮ್ಮಿ ಆಗಲ್ಲ. ಸಿನಿಮಾಗಳು ಬರ್ತಿರುತ್ತೆ. ಆದ್ರೆ ಅವ್ರಿಗೊಂದು ಬ್ಯಾಡ್ ನೇಮ್ ಸಿಗುತ್ತೆ. ಎಲ್ಲಾ ನಟರನ್ನು ಅವಮಾನ ಮಾಡಿದ್ರು ಅಂತ ಅನ್ಬಿಟ್ಟು. ಈ ಒಂದು ವಿಷಯ ವಿಷ್ಣುವರ್ಧನ್ ಅವ್ರಿಗೂ ಸಹ ತಿಳಿಯುತ್ತೆ. ವಿಷ್ಣುವರ್ಧನ್ ಅವರು ಅವತ್ತೇ ಡಿಸೈಡ್ ಮಾಡ್ತಾರೆ. ಏನಂತ ಅಂದ್ರೆ, ಯಾವುದೇ ಕಾರಣಕ್ಕೂ ನಾನು ಮಾಲಾಶ್ರೀ ಅವ್ರ ಜೊತೆ ಅಭಿನಯ ಮಾಡಲ್ಲ. ಒಂದು ಕೋತಿನ ಹಾಕಿ ಸಿನಿಮಾನ ಸೂಪರ್ ಹಿಟ್ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ಳಿ ಬಿಡಿ ಅಂತ ಅಂದ್ಬಿಟ್ಟು ಬಿಟ್ಕೊಡ್ತಾರೆ. ಯಾಕಂದ್ರೆ ಬೇರೆ ನಟರು ಕೂಡ ಎಲ್ಲ ಒಪ್ಕೋತಾರೆ. ಮಾಲಾಶ್ರೀ ಅವರು ಅತಿ ಹೆಚ್ಚು ಸಿನಿಮಾದಲ್ಲಿ ಅಭಿನಯ ಮಾಡೋದು ಸುನೀಲ್ ಅವ್ರ ಜೊತೆಗೇನೆ. ಸೊ ಯಾರೇ ನಿರ್ಮಾಪಕರು ಬಂದು ಈ ಹೀರೋನ ಹಾಕ್ತೀವಿ ನಿಮ್ ಜೊತೆಗೆ ಅಂತ ಹೆಸರು ತೋರಿಸಿದ್ರೆ ಮಾಲಾಶ್ರೀ ಅವರು ಡಿಮ್ಯಾಂಡ್ ಇಡ್ತಿದ್ರಂತೆ, ಈ ಒಂದು ಪಾತ್ರಕ್ಕೆ ಸುನೀಲ್‌ನ ಹಾಕಿ ಅಂತ ಅಂದ್ಬಿಟ್ಟು. ಹಾಗಾಗಿ ಸುನೀಲ್ ಅವ್ರಿಗೆ ಸಾಕಷ್ಟು ಸಿನಿಮಾ ಅವಕಾಶಗಳು ಸಹ ಸಿಗ್ತಿತ್ತು. ಮತ್ತೆ ಇನ್ನೊಂದು ಹೃದಯ ಹಾಡಿತು ಸಿನಿಮಾ ಮಾಡ್ಬೇಕಾದ್ರೂ ಸಹ ಅಂಬರೀಷ್ ಅವರಿಗೆ ಒಂದಷ್ಟು ಹಿಂಸೆ ಆಯ್ತಂತೆ. ಯಾವ ತರ ಅಂತಂದ್ರೆ, ಮಾಲಾಶ್ರೀ ಅವರು ಅವಾಗ ಗಂಟೆಗೆ ಇಷ್ಟು ಅಂತ ಕಾಲ್ ಶೀಟ್ ಕೊಡ್ತಿದ್ರು. ಅಂಬರೀಷ್ ಅವರು ಸಹ 1 ಗಂಟೆ, 2 ಗಂಟೆ ಅವ್ರಿಗೋಸ್ಕರ ಕಾಯ್ಬೇಕಾಗಿತ್ತಂತೆ. ಸ್ಟುಡಿಯೋದಲ್ಲಿ ಮಾಲಾಶ್ರೀ ಅವ್ರದ್ದು 2 ರಿಂದ 3 ಸಿನಿಮಾಗಳು ಚಿತ್ರೀಕರಣ ನಡೀತಿತ್ತು ಒಂದೇ ದಿನದಲ್ಲಿ. ಎಲ್ಲಾ ಕಡೆನೂ ಅವರು ಟೈಮ್ ಕೊಡಬೇಕಾಗಿತ್ತು. ಹಾಗಾಗಿ ಅಂಬರೀಷ್ ಅವ್ರಿಗೂ ಸಹ ಒಂದು ಸ್ವಲ್ಪ ಇರುಸು-ಮುರುಸಾಗತ್ತೆ. ಮತ್ತೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಪಾರ್ವತಮ್ಮ ರಾಜ್ಕುಮಾರ್ ಅವರು. ಪಾರ್ವತಮ್ಮ ರಾಜ್ಕುಮಾರ್ ಅವರ ಒಂದು ಬ್ಯಾನರ್ ಅಲ್ಲಿ ಬಂದಂತ ಸಾಕಷ್ಟು ನಟಿಯರು ಆ ಒಂದು ದೊಡ್ಡ ಮನೆಗೆ ಯಾವತ್ತೂ ಸಹ ಗೌರವ ಕೊಡ್ತಾನೆ ಬಂದಿದ್ದಾರೆ. ಆದ್ರೆ ಮಾಲಾಶ್ರೀ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ದೊರೆ ಭಗವಾನ್ ಅವ್ರಿಗೆ ಕಾಲ್ ಶೀಟ್‌ನ ಕೊಟ್ಟಿರ್ತಾರೆ ಮಾಲಾಶ್ರೀ ಅವರು. ಆದ್ರೆ ದೊರೆ ಭಗವಾನ್ ಅವರು ಪ್ರತಿ ಸಲ ಹೋಗಿ ಸಿನಿಮಾ ಮಾಡೋಣ, ಸಿನಿಮಾ ಮಾಡೋಣ ಅಂತ ಹೇಳಿದಾಗೆಲ್ಲ
ಮುಂದಕ್ಕೆ ಆಗ್ತಾ ಹೋಗ್ತಾರೆ. ಮುಂದಿನ ತಿಂಗಳು ಮಾಡೋಣ, ಆಚೆ ತಿಂಗಳು ಮಾಡೋಣ, ಅಥವಾ ಇದೊಂದು ಯಾವ್ದೋ ಸಿನಿಮಾ ಇದೆ ಅದು ಮುಗಿಸ್ಕೊಂಡ್ಬಿಡ್ತೀನಿ. ಈ ತರ ಎಲ್ಲ ಮಾತಾಡಿ ದೊರೆ ಭಗವಾನ್ ಅವರು ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ನಿರ್ದೇಶಕರು. ಸಾಕಷ್ಟು ಸಿನಿಮಾಗಳು ನಿಮ್ಗೆಲ್ಲ ಗೊತ್ತು. ಕಸ್ತೂರಿ ನಿವಾಸ, ಒಡ ಹುಟ್ಟಿದವರು, ಇಂಥ ಸಿನಿಮಾಗಳನ್ನೆಲ್ಲ ಕೊಟ್ಟಿರುವಂತ ನಿರ್ಮಾಪಕರನ್ನೇನೆ ಕಾಯಿಸ್ತಾರೆ. ಅದರಿಂದ ಕೋಪಗೊಂಡಂತ ಪಾರ್ವತಮ್ಮ ರಾಜ್‌ಕುಮಾರ್ ಕೂಡ ಹೇಳ್ತಾರಂತೆ, ಮಾಲಾಶ್ರೀ ಅವರೇ, ಇದೆಲ್ಲ ಸರಿಯಲ್ಲ ನೀವು ಮಾಡ್ತಾ ಇರೋದು. ಯಾಕೆಂತಂದ್ರೆ ಯಾವತ್ತೂ ಸಹ ಸ್ಟಾರ್‌ಗಿರಿ ಹಿಂಗೆ ಇರೋದಿಲ್ಲ. ಇವತ್ತು ನೀವು ಗಂಟೆಗಟ್ಟಲೆಗೆ ಒಂದೊಂದು ಕಾಲ್ ಶೀಟ್ ತಗೋಬಹುದು. ಆದ್ರೆ ಕೊಟ್ಟಿರುವಂತ ಡೇಟ್ಸ್‌ನ ಕರೆಕ್ಟಾಗಿ ಮೇಂಟೈನ್ ಮಾಡಿ. ನಿರ್ಮಾಪಕರಿಗೆ ಯಾವತ್ತೂ ಬೆಲೆ ಕೊಡಿ. ನಿರ್ದೇಶಕರು ಹೇಳ್ದಂತೆ ನಡ್ಕೊಳ್ಳಿ ಅಂತ ಕೂಡ ಒಂದು ಕಿವಿ ಮಾತು ಹೇಳಿರ್ತಾರೆ. ಮತ್ತು ದೊರೆ ಭಗವಾನ್ ಅವ್ರಿಗೆ ನೀವೇನ್ ಕಾಲ್ ಶೀಟ್‌ನ ಕೊಟ್ಟಿದ್ದೀರಾ ಅದನ್ನ ಪೂರ್ಣ ಮಾಡ್ಕೊಡಿ ಅಂತ ಕೂಡ ಒಂದು ಮಾತನ್ನ ಹೇಳಿರ್ತಾರೆ ಮಾಲಾಶ್ರೀ ಅವರಿಗೆ. ಹಾಗಾಗಿ ಪಾರ್ವತಮ್ಮ ರಾಜ್‌ಕುಮಾರ್ ಅವ್ರಿಗೂ ಸಹ ಮಾಲಾಶ್ರೀ ಅವರು ಬೇಜಾರು ಕೂಡ ಮಾಡಿರ್ತಾರೆ. ಇದೇ ತರ ಇನ್ನೊಂದು ವಿಷಯ ಏನು ಅಂತಂದ್ರೆ, ರವಿಚಂದ್ರನ್ ಅವ್ರು ಏನಿದ್ದಾರೆ ಅವರು ಸಹ ಮಾಲಾಶ್ರೀ ಅವ್ರ ಜೊತೆ ಒಂದು ಸಿನಿಮಾನ ಮಾಡ್ಬೇಕಾಗಿರುತ್ತೆ ಜಿವಿಕೆ ಪ್ರೊಡಕ್ಷನ್ ಕಂಪನಿಯಲ್ಲಿ. ಆ ಒಂದು ಸಿನಿಮಾ ಮುಹೂರ್ತ ಕೂಡ ನಡೆಯುತ್ತೆ. ಮುಹೂರ್ತಕ್ಕೆ ಮಾಲಾಶ್ರೀ ಅವರು ಕೂಡ ಬಂದಿರ್ತಾರೆ. ಆದ್ರೆ ಸಿನಿಮಾ ಶೂಟಿಂಗ್ ನಡಿಬೇಕಾದ್ರೆ ಮಾಲಾಶ್ರೀ ಅವ್ರು ಏನ್ ಮಾಡ್ತಾರೆ, ಸಿಕ್ಕಾಪಟ್ಟೆ ಕಾಯಿಸ್ತಾರೆ. 1 ಅವರ್, 2 ಅವರ್, 3 ಅವರ್ ರವಿಚಂದ್ರನ್ ಅವ್ರು ಮೇಕಪ್ ಹಾಕೊಂಡು ಕೂತಿದ್ರು ಸಹ ಮಾಲಾಶ್ರೀ ಅವರು ಬರೋದೇ ಇಲ್ಲ. ಹಾಗಾಗಿ ರವಿಚಂದ್ರನ್ ಅವ್ರು ಹೇಳ್ತಾರೆ, ಮಾಲಾಶ್ರೀ ಅವ್ರಿಗೋಸ್ಕರ ಕಾಯ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ, ನಾನು ಈ ಸಿನಿಮಾನೇ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ಆ ಸಿನಿಮಾಯಿಂದ ರವಿಚಂದ್ರನ್ ಅವರು ಹೊರಗಡೆ ಬಂದ್ಬಿಡ್ತಾರೆ. ಹಾಗಾಗಿ ಆ ಒಂದು ಸಿನಿಮಾ ಸಹ ನಷ್ಟಕ್ಕೆ ಹೋಗುತ್ತೆ. ಹೀಗಾಗಿ ಮಾಲಾಶ್ರೀ ಅವರು ಗಂಟೆಗಟ್ಟಲೆ ಕಾಲ್ ಶೀಟ್‌ನ ತಗೊಂಡು ಕನ್ನಡ ಚಿತ್ರರಂಗನ ಆ ಒಂದು ಕಾಲದಲ್ಲಿ ಸಿಕ್ಕಾಪಟ್ಟೆ ಕಷ್ಟದಲ್ಲಿ ಸಿಲುಕಿಸಿದ್ರು. ಅದಾದ್ಮೇಲೆ ಒಂದಷ್ಟು ಜನ ನಿರ್ಮಾಪಕರು ಕೂತ್ಕೊಂಡು ಮಾತಾಡಿ ಮಾಲಾಶ್ರೀ ಅವ್ರಿಗೆ ಸಿನಿಮಾಗೆ ಸಂಭಾವನೆ ತಗೊಳ್ಳೋ ತರ ಮಾಡಿದ್ರು. ಮಾಲಾಶ್ರೀ ಅವ್ರ ಕಾಲ ಯಾವ ತರ ಇತ್ತು ಅಂತಂದ್ರೆ, ಕನ್ನಡ ಚಿತ್ರರಂಗದಲ್ಲಿ ಯಾವೊಬ್ಬ ನಾಯಕ ಸಿನಿಮಾ ಮಾಡಿದ್ರು ಸಹ ಮಾಲಾಶ್ರೀ ಅವ್ರ ಸಿನಿಮಾ ಬರ್ತಿದೆ ಅಂತಂದ್ರೆ ಅವರು ರಿಲೀಸ್ ಡೇಟ್‌ನ ಪೋಸ್ಟ್‌ಪೋನ್ ಮಾಡ್ಕೋತಿದ್ರು. ಆ ತರ ಒಂದು ಕ್ರೇಜ್ ಮಾಲಾಶ್ರೀ ಅವ್ರಿಗಿತ್ತು. ನೀವು ಸಹ ಮಾಲಾಶ್ರೀ ಅವರ ಯಾವುದೊಂದು ವಿಚಾರ ನಿಮ್ಗೆ ಗೊತ್ತಿತ್ತು ಅಂತಂದ್ರೆ ಕೆಳಗಡೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.